ವಾದಿರಾಜರ ಮೃತ್ತಿಗೆ ಏನಿದೆ ಅದು ಅತ್ಯಂತ ಪವಿತ್ರ. ಅದನ್ನು ಸ್ವೀಕಾರ ಮಾಡಿದರೆ ದಿವಸ ನಾವು ಹೇಗೆ ತೀರ್ಥವನ್ನು ಸ್ವೀಕಾರ ಮಾಡ್ತೀವೋ ಹಾಗೆ ವಾದಿರಾಜರ ಮೃತ್ತಿಕೆಯನ್ನು ಕೈಗೆ ಹಚ್ಚಿಕೊಂಡು ನಂತರ ಲೇಪನವನ್ನೆಲ್ಲ ಮಾಡ್ಕೊಳ್ತೀವಿ. ದೇಹಕ್ಕೆ ಮಾಡಿಕೊಂಡಾದ ಮೇಲೆ ಅದಕ್ಕೆ ನೀರನ್ನು ಹಾಕಿ ವಾದಿರಾಜರ ಮೃತ್ತಿಕಾ ತೀರ್ಥ, ಅದು ಯಾವ ರೀತಿ ಅನುಸಂಧಾನ ಮಾಡ್ತಾರೆ ಕೆಲವರು ಅಂದರೆ ಹಯಗ್ರೀವ ಮೃತ್ತಿಕಾ ಅಂತ. ಅದು ಹಯಗ್ರೀವ ದೇವರ ಪ್ರಸಾದ ತೀರ್ಥ ಅಂದರೆ ಅದು ಹಯಗ್ರೀವ ದೇವರ ಮೃತ್ತಿಕಾ ಅನ್ನುವ ಭಾವನೆಯಲ್ಲಿ ಅದನ್ನು ತೀರ್ಥ ಅಂತ ತಗೊಳ್ತಾರೆ. ಕೆಲವರು ಗುರುಗಳ ತೀರ್ಥ ಅಂತ ಸ್ವೀಕಾರ ಮಾಡ್ತಾರೆ. ಹೀಗಂತೂ ಇರಲಿ, ವಾದಿರಾಜರ ಮೃತ್ತಿಕೆ ಅದು ಅನೇಕ ರೋಗಗಳನ್ನು ಪರಿಹಾರ ಮಾಡುತ್ತೆ, ಅನೇಕ ಕೆಟ್ಟ ಘಟನೆಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಆ ಮೃತ್ತಿಕೆಯ ದರ್ಶನ, ಮೃತ್ತಿಕೆಯ ಸ್ಪರ್ಶ, ಮೃತ್ತಿಕೆಯನ್ನು ನಾವು ಹಚ್ಚಿಕೊಳ್ಳೋದು, ಮೃತ್ತಿಕೆಯನ್ನು ದಾನ ಮಾಡೋದು. ವಾದಿರಾಜರು ಸೋದಾಕ್ಕೆ ಹೋಗಿರ್ತಾರೆ ಕ್ಷೇತ್ರಕ್ಕೆ, ಭಕ್ತರು ಹೋಗಿ ವಾದಿರಾಜರ ಮೃತ್ತಿಕೆಯನ್ನು ಸಂಗ್ರಹ ಮಾಡಿಕೊಂಡು ಬರ್ತಾರೆ. ನನಗೆ ಮೃತ್ತಿಕೆ ಬೇಕು ಅಂತ ಆಗಲೇ ಮುಂಚೆನೆ ಇಲ್ಲಿ ಹೋಗಬೇಕಾದ್ರೆ ಹೇಳ್ಬಿಟ್ಟಿರ್ತಾರೆ ಎಷ್ಟೋ ಜನ, ನಮಗೆ ನೀವು ಹೋಗಬೇಕಾದ್ರೆ ನಮಗೆ ಮೃತ್ತಿಕೆ ಒಂದಾದರೂ ಕೂಡ ಬೇಕೇ ಬೇಕು. ಈ ಥರ ನಾವು ಹೋದಾಗ ನಾವು ಅಲ್ಲಿ ಮೃತ್ತಿಕೆಯನ್ನು ಪಡೆದುಕೊಂಡು ಆ ಮೃತ್ತಿಕೆಯನ್ನು ಬೇರೆಯವ್ರಿಗೂ ಕೊಟ್ಟು ಆ ವಾದಿರಾಜರ ದಿವ್ಯ ಅನುಗ್ರಹ ದೊರಕುವಂತೆ ನಾವು ಅದರಲ್ಲಿ ಪಾಲ್ಗೊಳ್ಬೇಕು. ಆ ರೀತಿ ವಾದಿರಾಜರ ಮೃತ್ತಿಕೆ ಅಷ್ಟು ಪವಿತ್ರವಾದ ಮೃತ್ತಿಕೆ.